ಇವ್ರದ್ದೂ ಬಿಸ್ನೆಸ್ 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 ಅಂತ ಹೇಳಿ ಓದೋರು ಬರೋದೇ ಇಲ್ಲ ಈ ಕಡೆ. ಯಾವಾಗೂ ಬಿಸ್ನೆಸ್ ಆಯಿತು. ಇವತ್ತು ಬರ್ತೀನಿ ಬರ್ತೀನಿ ಅಂತ ಹೇಳೋರಲ್ಲ, ಬರಲಿ ಇದೆ. ಥು, ನನಗಂತೂ ಸಾಕಾಗೋಗ್ಬಿಟ್ಟೈದು. ನನಗಂತೂ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾನು ಹಿಂಗೇನೇ ಕಾಯ್ಕೊಂಡು ಕೂತಿರೋಕ್ಕಾಗುತ್ತೆ? ಅಲ್ಲ, ನಾನು ಮದುವೆ ಮಾಡ್ಕೊಂಡಿರೋ ವಿಚಾರನ ಅವ್ರ ಅಮ್ಮಂಗೆ ಕರ್ಕೊಂಡೋಗ್ಬಿಟ್ಟು ಈ ಥರ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಏನಾಗುತ್ತೆ? ಇಲ್ಲ, ನಾನು ತೋರಿಸಲ್ಲ ಅಂತ ಹೇಳಿ ಸುಮ್ಮನೆ ನನ್ನನ್ನು ಹಾಳು ಮಾಡ್ತಾವನು ಸುಮ್ಮನೆ. ಛೇ, ಏನು ಮಾಡೋದು? ಹೆಂಗೋ ಹುಟ್ಟಿದ ಮಗು ಆದ್ರೂ ಚೆನ್ನಾಗಿ ನನ್ನ ಜೊತೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಹುಟ್ಟಿದ ಮಗು ಸಹ ನನ್ನ ಜೊತೆ ಇಲ್ಲ, ಅದು ಸಹ ಸತ್ತೋಯ್ತು ನನ್ನ ಹಣೆ ಬರಹೋಕೆ. ಛೇ, ಈಗ ಒಂಟಿ ಜೀವನ ಮಾಡಬೇಕಾಯ್ತು ಇವರಿಂದ. ಹೋಗ್ಲಿ, ಎಷ್ಟು ದಿನ ಅಂತ ಹಿಂಗಿರೋಕ್ಕಾಗುತ್ತೆ? ಇವತ್ತು ಬರಲಿ, ನಾನಂತೂ ಬಿಡೋದೇನೇ ಇಲ್ಲ. ಇವತ್ತು ಬಂದರೆ ಹೆಂಗಾದರೂ ಮಾಡಿ ಫಸ್ಟ್ ನನ್ನ ಕರ್ಕೊಂಡೋಗಿ ನಿಮ್ಮ ಊರಿಗೆ ಅಂತ ಹೇಳ್ತೀನಿ. ನಾನಂತೂ ಇಲ್ಲಿರೋದು ಸಾಧ್ಯನೇ ಇಲ್ಲ. ಇಲ್ಲಿ ನನಗಿರೋಕ್ಕೆ ಇಷ್ಟನೂ ಇಲ್ಲ ಬಿಡು. ಹಾಯ್ ಬೇಬಿ. ಸಾಕು ರೀ, ನೀವಂತೂ ಬೇಬಿ ಅನ್ನೋದು ಸಾಕು, ಅದನ್ನೋದು ಸಾಕು, ಇದನ್ನೋದು ಸಾಕು. ನೀವು ನನಗೆ ಯಾಮರ್ಸೋದನ್ನು ಸಾಕು. ನೋಡಿ, ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನಗಂತೂ ಈ ಅಪಾರ್ಟ್ಮೆಂಟಾಗ ಒಬ್ಳೇ ಇರೋಕ್ಕೆ ನನಗೆ ಇಷ್ಟ ಇಲ್ಲ, ಸರಿನಾ? ನೋಡಿ, ನನ್ನಂತೂ ನೀವು ಕರ್ಕೊಂಡು ಹೋಗ್ಬೇಕಷ್ಟೇ ನಿಮ್ಮೂರಿಗೆ. ನಿಮ್ಮ ಅಮ್ಮಂಗೆ ನಮ್ಮ ಮದುವೆ ವಿಷಯನ ಹೇಳಿ. ಎಷ್ಟು ದಿನ ಅಂತ ಈ ಥರ ಸೀಕ್ರೆಟ್ ಆಗಿರ್ತೀರಾ? ಮಗು ಆಗಿ ಎಲ್ಲ ಆಗಿ ಎಷ್ಟೆಲ್ಲ ಕಷ್ಟಪಟ್ರು ನಿಮಗೆ ಮಾತ್ರ ಹೇಳ್ಬೇಕು ಅಂತ ಅನ್ನಿಸ್ತಿಲ್ವಾ? ಮಾತಿಗೆ ಮುಂಚೆ ಬಿಸ್ನೆಸ್ ಇದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇದ್ದೀರಾ. ಏನಾಗುತ್ತೆ? ಕರ್ಕೊಂಡೋಗ್ಬಿಟ್ಟು ನನ್ನನ್ನು ತೋರಿಸಿ ಇವಳೆ ನನ್ನ ಹೆಂಡತಿ ಅಂತ ಹೇಳೋಕ್ಕೆ. ನಮ್ಮಮ್ಮ ಫೋನ್ ಮಾಡಿದಾಗೆಲ್ಲ ಬೈತಾ ಇರ್ತಾರೆ, ಹೋಗಿ ಹೋಗಿ ಎಂಥವ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ ಬೇಬಿ ನೀನು, ಹಂಗೆ ಹಿಂಗೆ ಅಂತ ಹೇಳಿ. ನನಗೂ ಬೇಜಾರ ಹೋಗ್ಬಿಟ್ಟೈತೆ. ಛೇ, ನೋಡಿ, ಈ ಸಲ ನಿಮ್ಮ ಮರಳು ಮಾತಿಗೆಲ್ಲ ನಾನು ಮರಳಾಗಲ್ಲ, ಸರಿನಾ? ನನಗೇನಿದ್ರು ನಾನು ಕರ್ಕೊಂಡೋಗಿ ನಿಮ್ಮ ಅಮ್ಮನ ಪರಿಚಯ ಮಾಡಿಸ್ಕೊಟ್ಟು ನನ್ನ ಸೊಸೆ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋಬೇಕು ಅಷ್ಟೇನೆ. ಆ ಥರ ಮಾಡಿದ್ರೆ ಮಾತ್ರನೇ ನಾನು ಮುಂದುವರಿಯೋದು. ಇಲ್ಲ ಅಂತಂದರೆ ಎಂಥದೂ ಇಲ್ಲ. ನೋಡು, ನೀನು ತಲೆ ಕೆಡಿಸ್ಕೊಬೇಡ. ನಾನು ಕರ್ಕೊಂಡು ಹೋಗ್ತೀನಿ. ನೋಡು, ಆ್ಯಕ್ಚುಲಿ ಅದು ನನ್ನ ಬಿಸ್ನೆಸ್ಸು. ಸಾಕು. ನೀವು ನಿಮ್ಮ ಬಿಸ್ನೆಸ್ ಸವಸ ನನಗೆ ಬೇಕಾಗಿಲ್ಲ. ಈ ಅಪಾರ್ಟ್ಮೆಂಟ್ನೇ ಇನ್ನು ಎಷ್ಟು ಲಕ್ಷ ಕಟ್ಟಬೇಕು ನಿಮಗೆ ಗೊತ್ತಾ? ಇನ್ನು 20 ಲಕ್ಷ ಬಾಕಿ ಐತೆ. EMI ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು ಅಂತ ಹೇಳಿ ಸುಮ್ಮನೆ ನಂದು ಸ್ವಲ್ಪ ಅಮೌಂಟ್ ಎಲ್ಲ ಹಾಕ್ಸ್ಬಿಟ್ಟು ಸುಮ್ಮನೆ ಈ ಅಪಾರ್ಟ್ಮೆಂಟಿಗೆ ದುಡ್ಡು ಹಾಕ್ಸಿದ್ರಿ. ಇಲ್ಲ ಅಂದರೆ ಬೇರೆದಕ್ಕಾಗಿದ್ರೆ ಹೆಂಗೋ ಚೆನ್ನಾಗಾದ್ರೂ ಇರೋದು. ಎಷ್ಟು ದಿನ ಆಯಿತು ರೀ ಸುಮ್ಮನೆ. ನಾವು ನೆಮ್ಮದಿಯಾಗಿ ಎಲ್ಲಾದರೂ ಇದ್ದೀವಾ? ಇಲ್ಲ, ವಾರಕ್ಕೆ 3 ದಿನ ಇಲ್ಲಿಗೆ ಬರ್ತೀರಾ, ನೈಟ್ ಹೊತ್ತಿನಲ್ಲಿ ಅಲ್ಲಿ ಇಲ್ಲಿ ಅಂತ ಓಡಾಡ್ತೀರಾ, ನಮ್ಮಮ್ಮ ಒಬ್ಬರೇ ಅಂತ ಹೋಗ್ತೀರಾ. ನನಗಂತೂ ಇನ್ನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಒಂದು, ನೀವು ನನ್ನ ಜೊತೆ ಇರಿ. ಇಲ್ಲ ಅಂದರೆ ನಾನೇ ನಿಮ್ಮಮ್ಮನನ್ನ ಹುಡಿಕೊಂಡು ಬಂದು ನಾನೇ ಇರೋ ವಿಷಯ ಎಲ್ಲನೂ ಹೇಳ್ಬಿಡ್ತೀನಿ. ಇದ್ರ ಮೇಲೆ ನನಗೆ ಸಹಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಬೇಬಿ, ನಾನು ಹಿಂಗೆ ಅದನ್ನ ಹೇಳೋಣ ಅಂತಲೇ ಬಂದೆ. ನಿನ್ನ ಇಷ್ಟರಾಗೆ ನಮ್ಮ ಅಮ್ಮನ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊಂಡು, ಅಮ್ಮ ಈ ಥರ ಇದೆ, ಇವಳು ನಾನು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳೋ ಅಂಥ ಕಾಲ ಜಾಸ್ತಿ ದೂರ ಇಲ್ಲ ಬೇಬಿ. ಹತ್ರಕ್ಕೇನೆ ಬಂದ್ಬಿಟ್ಟೈತೆ. ಇನ್ನು ನೀನು ನಾನು ಇನ್ನು ಹ್ಯಾಪಿಯಾಗಿ ಖುಷಿಯಾಗಿರ್ಬೋದು, ಗೊತ್ತಾ? ಏನು ಹೇಳ್ತಿದ್ದೀರಾ ನೀವು? ನಿಜವಾಗ್ಲೂ ನಿಮ್ಮ ಅಮ್ಮನ ಹತ್ರ ಕರ್ಕೊಂಡೋಗ್ಬಿಟ್ಟು ನನ್ನ ಪರಿಚಯ ಮಾಡಿಸ್ತೀರಾ? ಹಾಂ, ಯಾಕೆ ಮಾಡಿಸಲ್ಲ? ಖಂಡಿತ ಮಾಡಿಸ್ತೀನಿ. ನಿನ್ನ ಪರಿಚಯ ಮಾಡಿಸ್ಲಿಲ್ಲ ಅಂತಂದರೆ ಹೆಂಗಿರುತ್ತೆ ಹೇಳು? ಖಂಡಿತ. ಹಾಗೆಯೇ ಅದೇ ನಮ್ಮ ಬಿಸ್ನೆಸ್ದು ಅದು ಇದು ಸ್ವಲ್ಪ ಐತಲ್ಲ ತಲೆನೋವು, ಅದಕ್ಕೆ ಸುಮ್ಮನೆ ಇದ್ದೆ. ನೋಡು, ಜಾಸ್ತಿ ದಿನ ಬೇಡ, ಸ್ವಲ್ಪ ದಿನ ಅಷ್ಟೇ ಸಾಕು ನನಗೆ. ಖಂಡಿತ ನಿನ್ನ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ನೋಡಿ, ಇವತ್ತು ನಾಳೆ ಎಲ್ಲೂ ಹೋಗ್ಬಾರ್ದು. ನೀವು ನನ್ನ ಜೊತೆನೇ ಇರಬೇಕು, ಓಕೆನಾ? ಇಲ್ಲ ಬಿಸ್ನೆಸ್ ವರ್ಕು ಅಂತ ಮಾತ್ರ ನೀವು ಹೋಗ್ಬೇಡಿ. ಬನ್ನಿ ಕೂತ್ಕೊಳ್ಳಿ. ಬೇಬಿ, ಹಾಗೇನೆ ನಾವು ಫಾರಿನ್ಗೆ ಯಾವಾಗ ಹೋಗ್ತಾ ಇದ್ದೀವಿ? ಅದು ಸಬ್ಜೆಕ್ಟ್ ನಾನು ಇನ್ನೂ ಯೋಚನೆ ಮಾಡಿಲ್ಲ, ಮಾಡಿದಾಗ ಹೇಳ್ತೀನಿ, ಸರಿನಾ? ನೋಡು, ನೀನು ಇಲ್ಲಿ ಆರಾಮಾಗಿದೆಯಾ ತಾನೆ? ಅಷ್ಟೇ ಸಾಕು. ಇನ್ನು 20 ಲ್ಯಾಕ್ಸ್ ಅಲ್ವಾ? ನೋಡು, ಹೆಂಗೋ ಕ್ಲಿಯರ್ ಮಾಡಿಬಿಡೋಣ. ಇಬ್ಬರೂ ಅಷ್ಟೇ, ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಡೋಂಟ್ ವರಿ. ನೀನು ಅದ್ರ ಬಗ್ಗೆ 20 ಲ್ಯಾಕ್ ಬಗ್ಗೆ ಏನು ಯೋಚನೆ ಮಾಡಬೇಡ ನೀನು. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ಹಬ್ಬ, ಅರ್ಧ ಟೆನ್ಷನ್ ನನಗಂತೂ ಕಡಿಮೆ ಆಯಿತು. ಇಲ್ಲ ಅಂತ ಹೇಳಿದರೆ ತುಂಬ ಟೆನ್ಷನ್ ಆಗಿರ್ಬೇಕಿತ್ತು ನಾನಂತೂ. ಬೇಬಿ, ನಿನ್ನಿಂದನೇ ನಂಗೆ ಅರ್ಧ ರಿಲ್ಯಾಕ್ಸೇಷನ್ ಸಿಕ್ಬಿಡುತ್ತೆ, ಗೊತ್ತಾ? ಥ್ಯಾಂಕ್ ಯು. ಬೇಬಿ, ಪರವಾಗಿಲ್ಲ, ಒಂದು ಲೋಟ ಕಾಫಿ ತೊಗೊಂಡ್ಬಿಡ್ಬಾ, ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಆಮೇಲೆ ಇಬ್ಬರು ಹೊರಗಡೆ ಹೋಗ್ಬಿಡ್ತೀನಿ ನಾನು. ಇವತ್ತು ನಿನ್ನ ಮನೇಲಿ ಏನು ಅಡುಗೆ ಮಾಡ್ಬೇಡ, ಓಕೆನಾ? ಆರಾಮಾಗಿ ಇಬ್ಬರು ಜಾಲಿಯಾಗಿ ಸುತ್ತಾಡ್ಕೊಂಡು ಬರೋಣ. ಓಕೆ ಬೇಬಿ. ಹಬ್ಬ, ಹೆಂಗೋ ಈಗ ಮನೆಯಾಳಿನ ಮನೆಯಿಂದ ಕಳಿಸಿರೋದಕ್ಕೆ ಇವಳನ್ನ ಆದಷ್ಟು ಬೇಗ ಕರ್ಕೊಂಡು ಹೋಗ್ಬಿಡ್ಬೇಕು. ಆದರೆ ನಮ್ಮ ಅಮ್ಮಂಗೆ ಏನು ಹೇಳೋದು? ಮತ್ತೆ ಅವಳೇನಾದರೂ ಬಂದು ಗಲಾಟೆ ಮಾಡ್ತಾಳ? ಇದೇ ಒಂದು ನೆಪ ಸಿಕ್ಕೈತಲ್ಲ, ಈ ನೆಪನೇ ಸರೋಗ್ಬಿಡ್ತೈತೆ. ಸೊ ಹೆಂಗೋ ಒಡವೆ ಇದ್ದಿದ್ರೆ ಹೆಂಗೋ ಸ್ವಲ್ಪ ಬಿಸ್ನೆಸ್ಗೆ ಅಂತ ಹಾಕಿ ಇನ್ನು ಉಳಿದಿರೋದು ಹೆಂಗೋ ಈ ಅಪಾರ್ಟ್ಮೆಂಟ್ದೆಲ್ಲ ಕ್ಲಿಯರ್ ಮಾಡ್ಬೋದಿತ್ತು. ಆದರೆ ಅವಳು ಒಡವೆನಾಗೆ ಮೋಸ ಮಾಡಿಬಿಟ್ಲಲ್ಲ. ಬಿಡು, ಇನ್ನು ಒಡವೆ ಗಿಡವೆ ಕಟ್ಕೊಂಡು ನಮಗೇನಾಗಬೇಕಿನ್ನ. ಹೋದ್ರೆ ಓದು. ನಮ್ಮ ಅಮ್ಮಂಗೂ ಅವಳ ಮೇಲೆ ಬೇಜಾರಾಗೋಗ್ಬಿಟ್ಟೈತಿ ಇವಾಗ. ಅವಳಂದರೆ ಇಷ್ಟನೂ ಇವಾಗ ನಮ್ಮ ಅಮ್ಮಂಗೂ ಅವಳನ್ನ ಕಂಡ್ರೆ ಅಷ್ಟು ಕಷ್ಟೇ. ಹೀಗೆ ಹೆಂಗೋ ಇವಳನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರೆ ನಮ್ಮ ಅಮ್ಮನೂ ಖುಷಿಯಾಗಿರ್ತಾರೆ ಅಂತ ಅನಿಸುತ್ತದೆ. ನೋಡೋಣ ಇರು.
ಎಲ್ಲದಕ್ಕೂ ಒಳ್ಳೆ ಟೈಮ್ ಬಂತು. ಅಪ್ಪ ಆ ರೂಪ ಸದ್ಯ ಹೋಗ್ಬಿಟ್ಲಲ್ಲ, ಸಾಕು ಸಾಕು ಸಾಕು. ಇನ್ನು ಇವಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂತಾಳೆ. ಅವಳಂತೂ ಯಪ್ಪ ಹುಟ್ಟು ಪಚಾರಿ. ತಗೊಳ್ಳಿ ಕಾಫಿನ. ಥ್ಯಾಂಕ್ಸ್ ಬೇಬಿ. ಮತ್ತೆ ನಿಮ್ಮಮ್ಮ ಯಾವಾಗ ಹೋದ್ರು? ಹಾಂ, ನಿನ್ನೆ ಹೋದ್ರು ಅಮ್ಮ. ಅದೇ ಹೇಳಿದ್ರು ಜಾಸ್ತಿ ದೂರ ದೂರ ಇರಕ್ಕೆ ಹೋಗ್ಬೇಡಿ, ಜೊತೆಲೇನೆ ಇರಿ, ಹಾಗೆ ಹೀಗೆ ಇಲ್ಲಿ ಒಬ್ಳೆ ಹೆಂಗಿರ್ತೀಯ ಅಂತ ಎಲ್ಲ ಹೇಳ್ಬಿಟ್ಟು ಹೋದ್ರು. ನಾನು ಸರಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ, ಏನು ಮಾಡೋಕ್ಕಾಗುತ್ತೆ ಈ ಥರ ಬಿಸ್ನೆಸ್ಸು ಅಂತ ಓಡಾಡ್ತಾವ್ರೆ ಅಂತ ಹೇಳ್ದೆ. ಸರಿ ಆಯಿತು ಅಂತ ಅವರು ಹೇಳಿದ್ರು. ಅದಕ್ಕೆ ನಾನು ನೀವು ಇನ್ಮೇಲೆ ಜೊತೆಲೇನೆ ಇರೋಣ. ಹಾಂ, ನಿಜ ನಿಜ ನಿಜ, ಜೊತೆಗೆ ಇರೋಣ. ಡೋಂಟ್ ವರಿ. ಜೊತೆಲೇ ಖುಷಿಯಾಗಿ ಇದ್ಬಿಡೋಣ. ಇನ್ನೇನು ಎಲ್ಲ ಮುಗೀತಲ್ಲ, ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಮ್ಮನ ಹತ್ರ ಕರ್ಕೊಂಡೋಗಿ ನಾನೇನೇ ನಿನ್ನ ಇಂಟ್ರೊಡ್ಯೂಸ್ ಎಲ್ಲ ಮಾಡಿಸ್ತೀನಿ, ಓಕೆನಾ? ನಮ್ಮ ಅಮ್ಮನಿಗೆ ಒಪ್ಕೊಂತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಂ ಸರಿ. ಯಾವಾಗ ಕರ್ಕೊಂಡು ಹೋಗ್ತೀರಾ? ಈಗ ಹೇಳಿದ್ನಲ್ಲ, ಆದಷ್ಟು ಬೇಗನೆ ಅಂತ ಹೇಳಿ. ಸರಿ. ಇವ್ರು ಫಾರಿನ್ನಾಗಿದ್ರು ಅಂದರೆ ಇವ್ರ ಮನೆ ಹೆಂಗಿರ್ಬೋದು? ಸಖತ್ತಾಗಿರುತ್ತೆ ಅಲ್ವಾ? ರಿಚ್ ಫ್ಯಾಮಿಲಿ ಅಂತ ಅನಿಸುತ್ತೆ. ನಾನು ನೋಡಿದ ತಕ್ಷಣ ಕಳೆದೋಗ್ಬಿಡ್ತಾರೆ. ನಾನೇನು ಹಂಗೋ ಹಿಂಗೋ ಇದ್ದೀನ? ನಾನು ಪರ್ಫೆಕ್ಟಾಗಿ ಚೆನ್ನಾಗಿದ್ದೀನಿ ಅಲ್ವಾ? ನನಗಿನ್ನೇನು ಕಡಿಮೆ? ನಾನು ಆರಾಮಾಗಿನೇ ಇರ್ಬೋದು, ಹ್ಯಾಪಿಯಾಗಿರ್ಬೋದು. ನೋಡೋಣ ಇರು. ಬೇಬಿ, ನಾನು ರೆಡಿ ಆಗ್ತೀನಿ, ಓಕೆನಾ ಹೊರಗಡೆ ಹೋಗೋಕ್ಕೆ? ಹಾಂ, ಫಾಸ್ಟ್ ರೆಡಿ ಆಗು. ಲೇ, ನೀನಂತೂ ಉದ್ಧಾರ ಆಗಕ್ಕಿಲ್ಲ ಕಣೆ, ಸರ್ವನಾಶ ಆಗೋಗ್ಬಿಡ್ತೀನಿ ನೀನಂತೂ. ಅಲ್ಲ ಕಣೆ, ಆ ಮನೆಯಾಳಿನ ಮದುವೆ ಮಾಡಿಸಿದಲ್ದೆ ಒಳ್ಳೆ ಫ್ರಾಡ್ನ ನನ್ನ ಮಗನ ಕೊಟ್ಬಿಟ್ಟು ಮದುವೆ ಮಾಡಿಸಿದ್ದೀಗೇನೆ ನೀನು. ಹುಟ್ಟು ಪೋರ್ಟ್ವೆಂಟಿನ ಮದುವೆ ಮಾಡಿಸ್ಬಿಟ್ಟು ಈಗ ಮಾತ್ರ ನೀನು ನೆಮ್ಮದಿಯಾಗಿದೆಯೇನೆ ನೀನು? ನನಗದೆಲ್ಲ ಗೊತ್ತಿಲ್ಲ, ಎಲ್ಲ ಮೋಸ ಆಗೋಗ್ಬಿಟ್ಟೈತೆ ನನಗಂತೂ. ಈಗ ನೀನೇ ತಾನೇ ಮೋಸ ಆಗಿರೋದು, ಮೋಸ ಮಾಡಿರೋದು. ನೋಡು, ಅದೇನು ಮಾಡ್ತೀಯೋ ಬಿಡ್ತೀಯೋ. ಈಗ ಅವ್ರ ಮನೆಗೆ ಹೋಗ್ಬಿಟ್ಟು ನನ್ನ ಒಡವೆ ಎಲ್ಲನೂ ನಮಗೆ ಕೊಡಿಸಿದ್ರೆ ಸರಿ. ಅಕ್ಕ, ನೀವೇನು ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆ ಬಂಗಾರಮ್ಮನ ಮಗಳನ್ನ ಗಂಟಾಕಿದೆಯಲ್ಲ ನನ್ನ ಮಗಂಗೆ, ಅವಳು ಅರ್ಧ ಕೆಜಿ ಬಂಗಾರ ಕೊಡ್ತೀನಿ ಅಂತ ಹೇಳಿದ್ಲು ತಾನೇ? ಆ ಅರ್ಧ ಕೆಜಿ ಬಂಗಾರ ನೀನು ನನ್ನ ಕೈ ಕೊಟ್ಟೆ ತಾನೇ? ಅದು ಬಂಗಾರನೇ ಅಲ್ಲ, ಅದೆಲ್ಲನೂ ಬೆಳ್ಳಿ ಒಡವೆ. ಏನು ಬೆಳ್ಳಿ ಒಡವೆನಾ? ಹಾಂ, ಎಲ್ಲನೂ ಬೆಳ್ಳಿ ಒಡವೆ, ಗೊತ್ತಾ? ಆ ಬೆಳ್ಳಿ ಒಡವೆನ ನನಗೆ ತಂದುಬಿಟ್ಟು ನನ್ನ ತಲೆ ಕಟ್ಬಿಟ್ಟು ಆ ಬೆಳ್ಳಿ ಒಡವೆನ ನೀನು ನಿನ್ನ ಗಂಡ ನೀವು ಮಾತ್ರ ಚೆನ್ನಾಗಿದ್ದೀರಲ್ವಾ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗುಂಗೆ ಅದು ಎಂಥ 420 ಹುಡುಗಿನ ನೀವು ಮದುವೆ ಮಾಡಿಕೊಟ್ಟಿದ್ದೀರಾ ನೋಡಿ. ನನಗದೆಲ್ಲ ಏನು ಹೇಳ್ತೀವಿ, ನಮ್ಮ ಅಣ್ಣನೂ ಕರೆಸ್ಬಿಟ್ಟು ಹೇಳ್ಬಿಡ್ತೀನಿ. ನನಗೆ ನನ್ನ ಒಡವೆ ವಾಪಸ್ ಬರಬೇಕಷ್ಟೇ ಏನಿಯಾ? ಇಲ್ಲ ಅಂತಂದರೆ ಅವಳಿಗೆ ಸಮಸ್ಯೆ ನಮಗೆ ಬೇಕಾಗಿಲ್ಲ, ಬಿಟ್ಟು ಕಳಿಸ್ಬಿಡು. ಅದೇನು ಮಾತಾಡ್ಕೊಂಬಿಟ್ಟು ಬತ್ತೀಯೋ ಅವ್ರ ಮಂತಕ್ಕೆ ಹೋಗಿ, ಅದು ಏನು ಬಿಡ್ತೀಯೋ ಅದೆಲ್ಲ ನಿನಗೇನಿಯಾ ಬಿಟ್ಟಿದ್ದು. ನೀನು ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬಂದು ತೀರ್ಮಾನ ಮಾಡಷ್ಟೇ ಏನಿಯಾ? ನನ್ನ ಮಗುಂಗೆ ನನಗೂ ಕೇಳಿದಂಗೆ ಮದುವೆ ಮಾಡಿದವಳು ನೀನೇನೇನಿಯಾ? ಅದು ಹೆಂಗೆ ಮದುವೆ ಮಾಡಿಬಿಟ್ಟೆ ನೀನು? ಅಂಥ ಬಿಕಾರಿ ಬಿಕ್ನಾಸಿಗೆ ನೀನು ಮದುವೆ ಮಾಡೋ ಅವಶ್ಯಕತೆ ತಾನೇ ಏನಿತ್ತು? ಯಾರು ಹೇಳಿದ್ರು ನಿನಗೆ ಮದುವೆ ಮಾಡ್ಬಿಡು, ನನಗೆ ಮಾಡಿದಂಗೆ ಮದುವೆ ಮಾಡು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನ ನಿನಗೆ? ಹೇಳಿದ್ನಾ? ಎಲ್ಲ ಮದುವೆ ಮಾಡೋ ಗಂಟ ಮಾಡಿಬಿಟ್ಟು ಈಗ ಬಂಗಾರಿ ಮನೆಗೆ ಹೋಗ್ಬಿಟ್ಟು ಎಲ್ಲ ತೀರ್ಮಾನ ಮಾಡಬೇಕಷ್ಟೇ. ಯವ್ವಾ, ಆ ಬಂಗಾರಮ್ಮ ಹಿಂಗೆಲ್ಲ ಮೋಸ ಮಾಡ್ತಾಳೆ ಅಂತ ದೇವ್ರು ನನಗೆ ಗೊತ್ತಿರಲಿಲ್ಲ ಅಕ್ಕ. ನಾನು ಬಂಗಾರದೊಡವೆ ಏನಿಯಾ ಕೊಟ್ಟವಳೆ ಅಂತ ಅನ್ಕೊಂಡೆ. ಜಮೀನು ಎಲ್ಲನೂ ಮಾರ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ಲು. ನಾನು ಅದಕ್ಕೆ ಅಯ್ಯೋ ಬಿಡು, ಜಮೀನೆಲ್ಲನೂ ಮಾರ್ಬಿಟ್ಟು ಕೊಡ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಅದು ನಿಜನೇ ಅನ್ಕೊಬಿಟ್ಟೆ. ನಿಮಗೂ ಗೊತ್ತಾ, ನಿಮ್ಮ ಕಣ್ಮುಂದೆನೇ ಕೊಟ್ಟು ನಾಟಕ ಮಾಡಿದ್ರಲ್ಲ, ಇಷ್ಟೊಂದೆಲ್ಲ ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತೇನೇ ಇರಲಿಲ್ಲ ನಿಜವಾಗೂ. ಈಗ ನಾನು ಹೋಗ್ಬಿಟ್ಟು ಮಾತಾಡಿ ಏನು ಮಾಡ್ಬೇಕು ಹೇಳು? ನೀನೊಳಗೆ ಮಾತಾಡಿ ಏನು ಮಾಡಬೇಕು ಅಂದರೆ, ಮದುವೆ ಮಾಡಿದವಳು ನೀನು ತಾನೇ? ಮನೆಗೆ ನನ್ನ ಮಗ ಫಾರಿನಿಂದ ಬಂದಿದ ತಕ್ಷಣ ಪಟ್ ಅಂತ ಕೇಳ್ದೆ ತಾಳಿ ಕಟ್ಸಿದ್ದು ನೀನು ತಾನೇ? ಇವಾಗ ನನ್ನ ಮಗನ ಬಿಸ್ನೆಸ್ಗೆ ನೀವೇನಿಯಾ ಕಾಸು ಕೊಡಿ ಅಷ್ಟೇ ಏನಿಯಾ? ನನ್ನ ಮಗ ಬಿಸ್ನೆಸ್ ಮಾಡಬೇಕು, ನನ್ನ ಮಗ ಬಿಸ್ನೆಸ್ ಮಾಡಿ ಬೆಳಿಬೇಕು. ನಿಮ್ಗೇನು ಆಸ್ತಿ ಪಾಸ್ತಿ ನಾನು ಏನೂ ಬೇಡ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ದೀನಿ. ನೀವು ಬಿಸ್ನೆಸ್ಗೆ ಒಡವೆಯಿಂದ ದುಡ್ಡು ಸಿಗ್ತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಇವಾಗ ನೋಡಿದ್ರೆ ನಾನೇನು ಮಾಡಲಿ ಅಂತೀಯಾ? ಹೋಗಿಯಾ ಬಂಗಾರ ಮುಂತಂಗೆ ಮಾತಾಡು. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗನ ಜೀವನ ಸೊರೋಗ್ಬೇಕು ಅಷ್ಟೇ ಏನಿಯಾ? ಇವತ್ತು ನನ್ನ ಮಗ ಬೇಜಾರು ಮಾಡ್ಕೊಂಡು ಹೊಲ್ಟೋದ ಎಲ್ಗೊಂಡ್ವೆ. ಅಮ್ಮ ಒಂದು 2-3 ದಿನ ಬರೋಕ್ಕಿಲ್ಲ ಕಣಮ್ಮ, ನನಗೆ ತಲೆನೋಯ್ತದೆ ಕಣಮ್ಮ, ಹೊಸಿ ಸುಧಾರಿಸ್ಕೊಂಡು ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಆ ಮನೆಯಾಳಿ ರೂಪು ನನ್ನ ಸೊಸೆನ ಸರಿಯಾಗಿ 4 ಬಾರಿಸಿ ಮನೆಯಿಂದ ಈಚೆ ಕಡೆಗೆ ಹಾಕಿದ್ದು ಆಯಿತು. ನೋಡು, ಅದೇನು ಮಾತಾಡ್ಕೊಂಬಿಟ್ಟು ಬತ್ತೀಯೋ, ಒಂದು ನನ್ನ ಮಗನ ಬಿಡ್ಬಿಡ್ಲಿ, ಇಲ್ಲ ಅಷ್ಟು ದುಡ್ಡು ಒಡವೆ ಕೊಡಲಿ ಅಷ್ಟೇ ಏನಿ ಅವ್ರಿಗೆ ನಾನು ಆಪ್ಷನ್ ಅಂತ ಹೇಳ್ಬಿಟ್ಟು ಕೊಡೋದು. ಇಲ್ಲ ಬ್ಯಾರೆ ಅಂಥದ್ದು ಯೋನುವೆ ಕೊಡೋಕ್ಕಿಲ್ಲ. ನೀನೇ ಅದು ಯೋನ್ ಮಾಡ್ತೀಕೋ ಮಾಡು. ಅತ್ತೆ, ನಾವೇ ಕೊಡ್ಬೇಕತ್ತೆ? ನೀವು ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ದುಡ್ಡು ಕೊಡೋಕ್ಕಾಯ್ತದ? ಇದೊಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಡು ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಸಾಕಿರೋದು ಹೆಚ್ಚು ನೋಡಿ. ನಿಮ್ಮ ಮಗ ಫಾರಿನ್ಗೆ ಹೋಗ್ಬಿಟ್ಟು 10 ರೂಪಾಯಿ ನಮ್ಗೆ ಏನಾದರೂ ಕೊಟ್ಟನಾ? ದುಡ್ದಿರೋ ದುಡ್ಡೆಲ್ಲ ಏನು ಮಾಡೋದು ಅದನ್ನ ಕೇಳಿ. ಅದು ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ರೋಫ್ ಹಾಕ್ಬಿಟ್ಟು ದುಡ್ಡು ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರೆ, ಮಗಳನ್ನೂ ಕರ್ಕೊಂಡು ಬಂದಾಗಲೇ ಮನೆಗೇನು ಹಿಕ್ಕೊಂಬಿಟ್ಟಿದ್ಯಾ ನೀನು? ನಿನ್ನ ಮಗಳು, ನೀನು ಅಳಿಯ, ನಿನ್ನ ಮಗ ಎಲ್ಲರೂ ಸಂದಾಕಿರಿ. ನಾವು ಹೋಯ್ತೀವಿ. ಲೈ, ನಿಂಗೇನೇ ಗೊತ್ತು ನಮ್ದೇನು ವ್ಯವಹಾರ ಇತ್ತು ಅಂತ ಹೇಳ್ಬಿಟ್ಟು ನೀನು ಮುಂದಕ್ಕೆ ಮಾತಾಡೋಕೆ ಬರಬೇಡ. ನೀನು ಅತ್ತೆ ಅಂತ ಬಂದ್ಬಿಟ್ಲು. ಇವಳು ಮಾತ್ರ ಚೆನ್ನಾಗಿರಬೇಕು, ಅದೇ ನಾವು ಮಾತ್ರ ಆಳ್ಬಿದ್ದು ಹೋಗ್ಬೇಕು ಅಲ್ವಾ? ನಮ್ಮನ್ನೇ ಯಾರು ತಾನೇ ನಮಗೆ ಬೆಲೆ ಕೊಡ್ತಾರೆ ಹೇಳು? ಒಬ್ಬರೂ ಬೆಲೆ ಕೊಡೋಕ್ಕಿಲ್ಲ, ಏನೂ ಕೊಡೋಕ್ಕಿಲ್ಲ ನೋಡಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ಬಂಗಾರಿ ಮನೆಗೆ ಹೋಗ್ಬಿಟ್ಟು ಎಲ್ಲ ತೀರ್ಮಾನ ಮಾಡ್ಕೊಂಬಿಟ್ಟು ಬಾ ಅಷ್ಟೇ. ಅಲ್ಲಿ ಗಂಟ ಈ ಮನೆ ಬಿಟ್ಬಿಟ್ಟು ನಾನು ಕದ್ಲಕ್ಕಿಲ್ಲ. ನಾನು ಇವತ್ತೇದು ಯಾವಾಗೂ ಇದ್ದಿದ್ದೆ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಅಲ್ಲ, ಆ ಬಂಗಾರಮ್ಮ ಕೊಟ್ಲು ನೆಟ್ಗೆ ಕೊಡೋದು ಬಿಟ್ಬಿಟ್ಟು ಹಿಂಗೆಲ್ಲ ಯಾಕೆ ಮಾಡಬೇಕಿತ್ತು ಅಂತ ಸುಮ್ಮನೆ ಮರ್ಯಾದಿನಾಗಿರೋದು ಬಿಟ್ಟು ಇದೆಲ್ಲ ಬೇಕಿತ್ತಾ? ಸುಮ್ಮನೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯ್ತು. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ.
ಏನು ಮಾಡೋದು? ಹಿಂಗೆಲ್ಲನೂ ಮಾಡಿದ್ರೆ ಚೆನ್ನಾಗಿರ್ತದೆ ಹೇಳು. ಹೀಗೆ ಹೋಗಿ ಅಲ್ಲಿ ಮಾತಾಡಿ ಬರಬೇಕು. ಇಲ್ಲ ಅಂದರೆ ನಿಮ್ಮ ಮತ್ತೆ ಕತೆ ಗೊತ್ತಲ್ಲ, ಇಲ್ಲೇ ಬೀದಿನಾಗೆಲ್ಲ ಮುರಿಯೋದು ಕಳಿತಾಳೆ, ಲಬೋ 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 ಅಂತ ಬಾಯ್ ಬಿಡ್ಕೊಂಡು. ಮಗಳೇ, ಏನಾರ ಒಂದು ಮಾಡಬೇಕು. ಇವಾಗ ಆ ಬಂಗಾರಮ್ಮನ ಮನೆಗೆ ಹೋಗ್ಬಿಟ್ಟು ಏನೋ ಒಂಚೂರು ಮಾತಾಡ್ಕೊಂಡು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ಬಿಟ್ಟನ ಬರಬೇಕು. ಮದುವೆ ಮಾಡಿದವಳು ನಾನೇ ತಾನೇ, ನಾನು ಯಾಕಡ ತಗೊಂಡು ನೋಡ್ಕೋಬೇಕು. ಏನೋ ಒಳ್ಳೆ ಮನೆತನ, ಒಳ್ಳೆ ಕುಲ ಅಂತ ಅನ್ಕೊಂಡು ನಾನು ಕೊಟ್ಟು ಮಾಡಿಸಿದ್ರೆ ಇಂಥ ಕೆಲಸನ ಮಾಡೋದು? ಹೋ, ಹಂಗೇನೇ. ನಿಮ್ಮ ಮಗ ಅಲ್ಲೇ ತಾನೇ ಇರೋದು, ಮದುವೆ ಮಾಡ್ಕೊಂಡು ಬಿಕಾರಿ ಥರ ಲವರ್ ಜೊತೆ ಬಾಳ್ತಾವನಲ್ಲ, ಅವನು ಅಲ್ಲೇ ತಾನೇ ಬಿಕಾರಿ ಥರ ಬಿದ್ದಿರೋದು. ಅವನು ಬಿಕಾರಿ ಥರ ಅಲ್ಲೇನೇ ಇರೋದು. ಬಿದ್ದಿರಲಿ ಬಿಡು, ನಮ್ಗೆ ಯಾಕೆ? ಅದೇನೋ ಪ್ರೆಗ್ನೆಂಟು ಅದು ಇದು ಅಂತ ಹೇಳ್ಬಿಟ್ಟು ಏನೋ ಓದ್ನಲ್ಲ, ಹೋದ್ರೆ ಹೋಗ್ಲಿ. ಮಗಳೇ, ನಾವು ನೀನು ಬಾ, ಹೋಗ್ಬಿಟ್ಟ ಬಂಗಾರಮ್ಮನ ಹತ್ರ ಮಾತಾಡ್ಕೊಂಡು ನಿಮ್ಮ ಅತ್ತೆ ಕತೆನ ಸ್ವಲ್ಪ ಕ್ಲಿಯರ್ ಮುಗಿಸ್ಬಿಟ್ಟು ಬಂದ್ಬಿಡೋಣ. ನಿಮ್ಮ ಅತ್ತೆ ಪಿಸಾಚಿ ಇದ್ದಂಗೆ, ಮದುವೆ ಮಾಡ್ತಾಳು ನಾನೇ ತಾನೇ, ಈಗ ನನಗೆ ತಂದು ಕಟ್ಬಿಟ್ಲು ನೋಡು. ಯಾರು ಏನು ಮಾಡ್ತಾರೋ ಅವ್ರಿಗೆ ಕಟ್ಬಿಡೋದು, ನೀವೇ ನೋಡ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇದೊಂದು ದೊಡ್ಡ ಕರ್ಮ ನಮ್ಗಂತೂ. ಸರಿ ಬಿಡಮ್ಮ, ಹೋಗಿ ಸರಿಯಾಗಿ ಹವಾಸ್ ಹಾಕ್ಬಿಟ್ಟು ಹೇಳ್ಬಿಟ್ಟು ಏನೋ ಕೊಡಿಸ್ಬಿಟ್ಟು ಬರೋಣ, ನೋಡೋಣ ಬಿಡು. ಸರಿ.